ಪ್ರಿಯ ವೀಕ್ಷಕರೇ, ಇದೊಂದು ಅದ್ಭುತ ಪುರಾತನ ಮನೆ. 450 ವರ್ಷ ಹಳೆಯ ಮನೆ. ಇದರ ವಿಸ್ತೀರ್ಣ ಬರೋಬ್ಬರಿ 69 ಸೆಂಟ್ಸ್, ಅಂದರೆ 30,000 ಸ್ಕ್ವೇರ್ ಫೀಟ್. ಸೂಪರ್. ಇದನ್ನು ಕೆಂಪು ಮಣ್ಣಿನಿಂದ ಕಟ್ಟಿದ್ದಾರೆ. ಎಲ್ಲೂ ಸಿಮೆಂಟ್ ಬಳಕೆ ಮಾಡಿಲ್ಲ. ಮನೆಯ ಗೋಡೆ 3 ಫೀಟ್ ಅಗಲ ಇದೆ. ಹಾಗಾದರೆ ಬನ್ನಿ ಬಜಗೋಳಿ ಬಸ್ ಸ್ಟ್ಯಾಂಡ್ ನಿಂದ 500 ಮೀಟರ್ ದೂರದಲ್ಲಿರುವ ಅಪ್ಪಾಯಿಗುತ್ತು ಮನೆಗೆ. ಇದಕ್ಕೆ ಒಂದು ಉತ್ತರ, ಇನ್ನೊಂದು ಪೂರ್ವ, 2 ದ್ವಾರ ಇದೆ. ಹಿಂದೆ ಬಲ್ಲವ ಅರಸರಿಂದ ಸುಮ್ಮಗುತ್ತು ಜೈನ ಮನೆತನದವರು ಖರೀದಿಸಿದ್ದರಂತೆ. ಸುಮ್ಮಗುತ್ತು ಅಪ್ಪಾಯಿಗುತ್ತು ಎರಡೂ ಒಂದೇ. ಈ ಮನೆತನದವರು ತುಂಬಾ ಧಾರ್ಮಿಕ ಚಿಂತನೆ ಉಳ್ಳವರು. ಮುಟ್ರಾಲು ದೇವಸ್ಥಾನ ಹಾಗೂ ಅಪ್ಪಾಯಿ ಬಸದಿ ಈ ಮನೆತನಕ್ಕೆ ಸಂಬಂಧಿಸಿದ್ದು. ಈಗ ಇದರ ಆಡಳಿತ ಮುಕ್ತೇಶ್ವರರಾಗಿ ಈ ಕುಟುಂಬದ ಹಿರಿಯರಾದ ಸುಮ್ಮಗುತ್ತು ಶ್ರೀ ಜಯವರ್ಮ ಹೆಗ್ಡೆಯವರು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಇದು 2 ಅಂತಸ್ತಿನ ಮನೆ. ಈ ಮನೆಯ ಚಾವಡಿಯ ಗೋಡೆಯಲ್ಲಿ ಭೂತಕಾಲದ 24 ತೀರ್ಥಂಕರರು, ವರ್ತಮಾನ ಕಾಲದ 24 ತೀರ್ಥಂಕರರು, ಭವಿಷ್ಯತ್ ಕಾಲದ 24 ತೀರ್ಥಂಕರರು, ಹೀಗೆ 72 ತೀರ್ಥಂಕರರ ಚಿತ್ರಗಳನ್ನು ಬಿಡಿಸಿದ್ದಾರೆ. ಈ ಅದ್ಭುತ ದೃಶ್ಯ ಇಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಅಲ್ಲದೆ ಶಾರದೆ, ರಾಜನ ಮುನಿಗಳಿಗೆ ಆಹಾರ ಕೊಡುವುದು, ಹೊಂಬುಚ ಪದ್ಮಾವತಿ ಅಮ್ಮನವರ ಕತೆ, ಇದರ ಚಿತ್ರವನ್ನು ಬಿಡಿಸಿದ್ದಾರೆ. ಆಗ ಹಣ್ಣಿನ ರಸ ಮತ್ತು ಗಿಡದ ಸೊಪ್ಪಿನ ರಸದಿಂದ ಈ ಚಿತ್ರಗಳನ್ನು ಬಿಡಿಸಿದ್ದರಂತೆ. ಪೈಂಟ್ ಇರಲಿಲ್ಲ. ಹಿಂದೆ ಪದ್ಮಾವತಿ ದೇವಿಯ ಮೂರ್ತಿ ಈ ಮನೆಯಲ್ಲಿ ಇತ್ತಂತೆ. ಶುದ್ಧಾಚಾರದ ಕಾರಣದಿಂದ ಅಪ್ಪಾಯಿ ಬಸದಿಯಲ್ಲಿ ದೇವಿಯ ಪ್ರತಿಷ್ಠಾಪನೆ ಆಯ್ತಂತೆ. ಈ ಹಲಗೆ ಮೇಲೆ ಈಗಲೂ ಮಕ್ಕಳು ಮತ್ತು ಹೆಂಗಸರು ಹೋಗುವಂತಿಲ್ಲ. ಹಿಂದೆ ಇದೇ ಹಲಗೆ ಮೇಲೆ ನ್ಯಾಯ ತೀರ್ಮಾನ ಆಗುತ್ತಿತ್ತಂತೆ. ಈ ವಾಲ್ ಪ್ಲೇಟ್ ಹೆಬ್ಬಲಸಿನ ಮರದ್ದು, ಸಿಂಗಲ್ 30 ಫೀಟ್ ಇದೆ, ಜಾಯಿಂಟ್ ಇಲ್ಲ. ಹಿಂದೆ ಸುಮ್ಮ ಅಪ್ಪಾಯಿ ಗುತ್ತಿನವರ ಜಾಗ 2500 ಎಕರೆ ಇತ್ತಂತೆ. ಭೂಮಸೂದೆಯಲ್ಲಿ ಇವರ ತುಂಬಾ ಜಾಗ ಹೋಗಿದೆ. ಈಗ ಸುಮಾರು 48 ಎಕರೆ ಜಾಗ ಉಳಿದಿದೆ. ಈ ಕುಟುಂಬದ ದಿವಂಗತ ಅಪ್ಪಾಯಿ ಸುಬ್ಬಯ್ಯ ಶಾಸ್ತ್ರಿಯವರು ಮೈಸೂರು ರಾಜರ ಆಸ್ಥಾನ ವಿದ್ವಾಂಸರಾಗಿದ್ದರು. ಇದೊಂದು ನಮಗೆ ಹೆಮ್ಮೆಯ ವಿಷಯ. ಈಗ ಈ ಮನೆಯಲ್ಲಿ ಈ ಮನೆತನದ ವೀರಪ್ರಸಾದ್ ಅವರ ತಾಯಿದ್ದಾರೆ. ಈ ಕುಟುಂಬದ ಪೃಥ್ವಿರಾಜ್ ಜೈನ್ ಅವರು ನಮಗೆ ಇಲ್ಲಿಯ ಮಾಹಿತಿ ನೀಡಿ ಸಹಕರಿಸಿದ್ದಾರೆ. ಮೇಲೆ ಗ್ಯಾಲರಿಯಲ್ಲಿ ನಿಂತು ನೋಡಿದರೆ 6.5 ಎಕರೆ ಬಾಕಿ ಮಾರು ಗದ್ದೆ ಕಾಣುತ್ತದೆ. ಈ ಮನೆಯನ್ನು ನೋಡುವುದೇ ಒಂದು ವಿಸ್ಮಯ. ಗುಡ್ ಬೈ.